ರಾಜ್ ನ್ಯೂಸ್ ನಲ್ಲಿ ಮೋಡ ಪ್ರಕರಣದ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿಯನ್ನ ಕೊಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ಮೂಡ ಹಗರಣ. ರಾಜ್ ನ್ಯೂಸ್ ಕನ್ನಡದಲ್ಲಿ ಸೈಟ್ ಪ್ರಕರಣದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಮುಂದಿಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ಮೂಡ ಹಗರಣ. ಇದೀಗ ಮೂಡ ಹಗರಣದ ಕುರಿತಂತೆ ರಾಜ್ ನ್ಯೂಸ್ ಕನ್ನಡದಲ್ಲಿ ಸೈಟ್ ಪ್ರಕರಣದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಮುಂದಿಡ್ತಾ ಇದೆ. ರಾಜ್ ನ್ಯೂಸ್ ನಲ್ಲಿ ಮೂಡ ಪ್ರಕರಣದ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿಯನ್ನ ತಂದಿಡ್ತಾ ಇದೆ. ಮೂಡ ಪ್ರಕರಣದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ರಾಜ್ ನ್ಯೂಸ್ ಕನ್ನಡ ಈಗ ಮುಂದಿಡ್ತಾ ಇದೆ. ಸೈಟ್ ಕುರಿತಂತೆ, ಮೂಡ ಸೈಟ್ ಕುರಿತಂತೆ ಯಾವ ವಿಚಾರಗಳಾಯ್ತು, ಆ ವಿಚಾರದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಈಗ ರಾಜ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಮೂಡ ಅಂದ್ರೆ ಸಾಕು, ಇವತ್ತು ಕೂಡ ರಾಜಕಾರಣಿಗಳು ಬೆಚ್ಚಿ ಬೀಳ್ತಾರೆ. ಕ್ಲೈಮ್ಯಾಕ್ಸ್ ತಲುಪಿದ ಮೂಡ ನಿವೇಶನದ ಹಂಚಿಕೆ ಪ್ರಕರಣ. ಮೂಡ ಹಂಚಿಕೆಯ ಪ್ರಕರಣ ಈಗ ಕ್ಲೈಮ್ಯಾಕ್ಸ್ ಅನ್ನು ತಲುಪಿದೆ. ಮೂಡ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಕ್ಲೀನ್ ಚೀಟ್ ಸಿಗುತ್ತಾ? ಸಿಎಂ ಸಿದ್ದರಾಮಯ್ಯ ಮತ್ತು ಪತ್ನಿ ಪಾರ್ವತಿಗೆ ಕ್ಲೀನ್ ಚೀಟ್ ಸಿಗುತ್ತೆ ಅನ್ನೋ ಅಪ್ಡೇಟ್ ಸಿಗ್ತಾ ಇರುವಂತದ್ದು. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಹಾಗೂ ಪತ್ನಿಯ ಪಾತ್ರವಿಲ್ಲ, ಇದರಲ್ಲಿ ಕ್ಲೀನ್ ಚೀಟ್ ಸಿಗಲಿದೆ ಅನ್ನುವಂಥ ಸುದ್ದಿ ಹೊರಬರ್ತಾ ಇರೋದು. ಈ ನೋಟಿಫೈ ಮಾಡುವಂಥ ಸಂದರ್ಭದಲ್ಲಿ, ಭೂ ಪರಿವರ್ತನೆ ಮಾಡುವಂಥ ಸಂದರ್ಭದಲ್ಲಿ ಇವರ ಕೈ ಇಲ್ಲ. ಅಧಿಕಾರಿಗಳು ರೂಲ್ಸ್ ಬ್ರೇಕ್ ಮಾಡಿರೋ ವರದಿ ಉಲ್ಲೇಖ ಆಗ್ತಾ ಇದೆ. ಇದರಲ್ಲಿ ಅಧಿಕಾರಿಗಳು ರೂಲ್ಸ್ ಬ್ರೇಕ್ ಮಾಡಿರುವಂತಹ ವರದಿ ಉಲ್ಲೇಖ ಆಗ್ತಿರುವಂಥದ್ದು. ಮೂಡ ಅಂದ ತಕ್ಷಣವೇ ಈಗ ಕಾಂಗ್ರೆಸ್ ಬೆಚ್ಚಿ ಬೀಳುತ್ತೆ. ಏಕೆಂದರೆ ಮೂಡ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ, ಮೂಡ ವಿಚಾರದಿಂದ ಸಿಎಂ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ ಈಗಂತ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು. ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು. ಮೂಡ ವಿಚಾರವನ್ನು ಇಟ್ಕೊಂಡೇನೆ ಬಿಜೆಪಿ ಹೋರಾಟವನ್ನು ಮಾಡಿತ್ತು. ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನು ಬಿಟ್ಟು ಕೆಳಗಿಳಿಬೇಕು ಅಂತ ಹೋರಾಟವನ್ನು ಮಾಡಿತ್ತು. ಇದೇ ವಿಚಾರದಿಂದ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿತಾರೆ, ಸೊ ಕುರ್ಚಿ ಖಾಲಿ ಆಗುತ್ತೆ ಈಗಂತ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಕೂಡ ಕಾಯ್ತಾ ಇದ್ರು. ಆದರೆ ಇದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಂತಾಗಿದೆ. ಯಾಕೆಂತಂದ್ರೆ ಈ ಎಲ್ಲ ವಿಚಾರದ ಎಕ್ಸ್ಕ್ಲೂಸಿವ್ ವಿಚಾರವನ್ನು ಈಗ ರಾಜ್ ನ್ಯೂಸ್ ಮುಂದಿಡ್ತಾ ಇದೆ. ಮೂಡ ಪ್ರಕರಣದ ಕುರಿತಂತೆ, ಮೂಡ ಹಗರಣದ ಕುರಿತಂತೆ ಎಕ್ಸ್ಕ್ಲೂಸಿವ್ ವಿಚಾರವನ್ನು ಈಗ ಮುಂದಿಡ್ತಾ ಇದ್ದು, ಈ ಒಂದು ಮೂಡ ವಿಚಾರ ಈಗ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಸೊ ಈ ಹಂಚಿಕೆಯಲ್ಲಿ, ನಿವೇಶನದ ಹಂಚಿಕೆಯಲ್ಲಿ ಸಿಎಂ ಹಾಗೂ ಪತ್ನಿಯ ಯಾವುದೇ ಪಾತ್ರ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಸೋಮವಾರ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆಯಾಗಲಿದೆ ಅಂತೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೆದಿತ್ತು. ಈಗ ಅದೇ ತನಿಖೆ, ಈಗ ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೆದಿತ್ತು. ಅದೇ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ರೆಡಿಯಾಗಿದೆ. ಸೋಮವಾರವೇ ಕೋರ್ಟ್ಗೆ ಲೋಕಾಯುಕ್ತ ತನಿಖೆ ವರದಿ ಸಲ್ಲಿಕೆ ಆಗಲಿದೆ ಅಂತೆ. ಸೊ ಸೋಮವಾರನೇ ಇದೀಗ ಏನು ಸಿಎಂ ವಿರುದ್ಧ ಏನ್ ಬಂದಿತ್ತು, ಮೈಸೂರು ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ಏನ್ ತನಿಖೆ ಆಗ್ತಾ ಇತ್ತು, ಆ ತನಿಖೆಯ ವಿಚಾರ ಈಗ ಸೋಮವಾರನೇ ತಲುಪಲಿದೆ ಅಂತೆ, ಅಂದ್ರೆ ಕೋರ್ಟ್ಗೆ ತಲುಪಲಿದೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ಮೂಡ ವಿಚಾರ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಕ್ಲೈಮ್ಯಾಕ್ಸ್ ನಲ್ಲಿ ಈಗ ಈ ಒಂದು ಮೂಡ ಹಗರಣದಲ್ಲಿ ಸಿಎಂ ಪಾತ್ರವಾಗ್ಲಿ ಅಥವಾ ಸಿಎಂ ಪತ್ನಿಯವರ ಪಾತ್ರವಾಗ್ಲಿ ಯಾವುದೂ ಇಲ್ಲ ಅನ್ನೋದು ಈಗ ಬರ್ತಿರುವಂತಹ ಸುದ್ದಿ. ಸೊ ಇದೇ ಈಗ ಕೋರ್ಟ್ಗೆ ಇದನ್ನ ತಲುಪಿಸ್ತಾ ಇದ್ದಾರಂತೆ. ಅಂದ್ರೆ ಈ ವಿಚಾರದಲ್ಲಿ ಅಧಿಕಾರಿಗಳು ರೂಲ್ಸ್ ಬ್ರೇಕ್ ಮಾಡಿರುವಂತ ವರದಿ ಉಲ್ಲೇಖವಾಗಿದೆ ಅಂತೆ. ಹಾಗಾಗಿ ಲೋಕಾಯುಕ್ತ ವರದಿಯಲ್ಲಿ ಎಲ್ಲ ವಿಚಾರಗಳನ್ನ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರಂತೆ. ಹಾಗಾಗಿ ಕ್ಲೀನ್ ಚಿಟ್ ಸಿಗುತ್ತೆ ಎನ್ನಲಾಗ್ತಾ ಇದೆ. ಸೊ ಇದೇನು ಲೋಕಾಯುಕ್ತ ವರದಿ ಬಂದಿದೆ, ಈಗ ಇದೇ ವರದಿಯನ್ನ ಸೋಮವಾರ ಕೋರ್ಟ್ಗೆ ಸಲ್ಲಿಕೆ ಮಾಡದಿದ್ದಂತೆ ಮೈಸೂರು ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ಇವತ್ತು ತನಿಖೆ ಆಗಿತ್ತು. ಈಗ ಅವರದೇ ನೇತೃತ್ವದಲ್ಲಿ ಕೋರ್ಟ್ಗೆ ಇವತ್ತು ತನಿಖೆಯನ್ನು ಸಲ್ಲಿಸಲಿದ್ದಾರಂತೆ. ಸೊ ಒಟ್ಟಾರೆ ಮೂಡ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ತಗ್ಲಾಕೊಳ್ತಾರೆ, ಸೀಟ್ನಿಂದ ಕೆಳಗಿಳಿತಾರೆ, ಅವರ ರಾಜಕೀಯ ಭವಿಷ್ಯ ಮುಗಿಯಿತು. ಹೀಗೆ ಸಾಕಷ್ಟು ವಿಚಾರಗಳು ಕೇಳಿಬಂದಿತ್ತು. ಆದರೆ ಈಗೆಲ್ಲದಕ್ಕೂ ಈಗ ಬ್ರೇಕ್ ಬಿದ್ದಂತಾಗಿದೆ. ಮೂಡ ವಿಚಾರದಿಂದ ಸಿಎಂ ಸಿದ್ದರಾಮಯ್ಯವರು ಕ್ಲೀನ್ ಚಿಟ್ ಪಡೆಯಲಿದ್ದಾರೆ.
ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಅವರ ಪತ್ನಿ ಆಗಲಿ ಅವರಾಗಲಿ ಭಾಗಿಯಾಗಿಲ್ಲ. ಸೊ ಇದೇನು ಬಂದಿತ್ತು ಸರ್ವೆ ನಂಬರ್ 464ರ ಇದೇನು ಬಂದಿತ್ತು ಸರ್ವೆ ನಂಬರ್ 464ರ 3.16 ಎಕರೆ ಏನಿತ್ತು ಪರಿವರ್ತನೆ ಕುರಿತು 14 ಸೈಟ್ ವಿಚಾರ ಕುರಿತಂತೆ ಮೋಡಾ ಸೈಟ್ನಲ್ಲಿ ಸೇಮ್ ತಗ್ಲಾಕೊಳ್ತಾರೆ. ಸೊ ವಿಚಾರ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು. ಹಾಗಾಗಿ ಈ ವಿಚಾರ ಕುರಿತಂತೆ ಈಗ ಫೈನಲ್ ಹಂತವನ್ನ ತಲುಪಿಯಾಗಿದೆ, ಕ್ಲೈಮ್ಯಾಕ್ಸ್ಗೆ ಬಂದಾಗಿದೆ. ಸೊ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಈಗ ಇದು ಮೂಡಾ ಕೇಸ್ ಈಗ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದ್ದು ಸಿಎಂಗಾಗ್ಲಿ ಅಥವಾ ಪತ್ನಿಯಾಗ್ಲಿ ಯಾವುದೇ ಇಲ್ಲಿ ಕೈ ಇಲ್ಲ. ಇದು ಅಧಿಕಾರಿಗಳು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅನ್ನೋದು ಬಂದಾಗಿದೆ ಎನ್ನಲಾಗ್ತಿದೆ. ಸೊ ಈ ವಿಚಾರವನ್ನು ಏನು ತನಿಖೆಯನ್ನು ಮಾಡಿದ್ರು ಈ ತನಿಖೆಯನ್ನು ಸೋಮವಾರ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಒಟ್ಟಾರೆ ಕ್ಲೀನ್ ಚಿಟ್ ಸಿಗುತ್ತೆ ಅನ್ನೋದು ಬಂದಾಗಿದೆ.